ಮೊದಲೇ ಸಮಾಜದಲ್ಲಿ ಬೇರೆ ಜಾತಿಯವರು ಇರ್ಬೋದು, ಬೇರೆ ವರ್ಗದವರು ಇರ್ಬೋದು, ಅವ್ರು ಯಾರನ್ನು ಕೂಡ ದ್ವೇಷಿಸಬೇಕಾದಂಥ ಅಗತ್ಯ ಇಲ್ಲ. ಆದರೆ ಈ ಜಾತಿ ವ್ಯವಸ್ಥೆಯ ಮೂಲಕ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು. ಚತುರ್ವರ್ಣ ವ್ಯವಸ್ಥೆ ಹುಟ್ಟಾಕಿದ್ರು ಈ ದೇಶದಲ್ಲಿ, ಉದ್ದೇಶಪೂರ್ವಕವಾಗಿ ಹುಟ್ಟಾಕಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಈ ಚತುರ್ವರ್ಣ ವ್ಯವಸ್ಥೆಯನ್ನು ಸಮಾಜದಲ್ಲಿ ಹುಟ್ಟಾಕ್ತದೆ. ಇದನ್ನು ಹುಟ್ಟಾಕ್ತವ್ರು ಯಾರಪ್ಪ ಅಂತಂದ್ರೆ ಮನುವಾದಿಗಳು. ರಾಮೇಗೌಡರಷ್ಟು ನೇರವಾಗಿ ನಾನು ಹೇಳಕ್ಕಾಗಲ್ಲ. ಆದರೂ ಈ ವಿಚಾರದಲ್ಲಿ ರಾಮೇಗೌಡರ ವಿಚಾರ ನನ್ನ ವಿಚಾರ ಒಂದೇ. ಜಾತಿ ವ್ಯವಸ್ಥೆ ಹೋಗ್ಬೇಕು. ನನ್ನ ಪ್ರಕಾರ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಈ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆಯ ಸಮಾಜ ನಿರ್ಮಾಣ ಆಗಿರ್ತದೆ. ಯಾಕಂತಂದ್ರೆ ಶೂದ್ರ ವರ್ಗ ಇದೆಯಲ್ಲ, ಅವರು ಅನೇಕ ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ದೂರ ಆಗಿದೆ. ಅವಕಾಶಗಳಿಂದ ದೂರ ಇದ್ರು. ಅವಕಾಶಗಳನ್ನೇ ಒದಗಿಸ್ತಿ ಹೋದಾಗ ಈ 4 ವರ್ಗಗಳಿಂದ ಜಾತಿಗಳಿದ್ದಾವಲ್ಲ, ಆ 4 ವರ್ಗಗಳ ಜೊತೆ ಪರಸ್ಪರ ಕಾಂಪೀಟ್ ಮಾಡೋಕ್ಕಾಗಲ್ಲ, ಸ್ಪರ್ಧೆ ಮಾಡೋಕ್ಕಾಗಲ್ಲ. ಒಂದು ಕಡೆ ಅಕ್ಷರ ಸಂಸ್ಕೃತಿ ಇರ್ತಕ್ಕಂಥವ್ರು ಒಂದು ಭಾಗ, ಇನ್ನೊಂದು ಕಡೆ ಅಕ್ಷರ ಸಂಸ್ಕೃತಿಯಿಂದ ದೂರ ವಂಚಿತರಾಗಿರ್ತಕ್ಕಂಥ ವರ್ಗ. ಈ 2 ವರ್ಗಗಳಿಗೆ ಕಾಂಪಿಟಿಷನ್ ಬಂದಾಗ ಸ್ವಾಭಾವಿಕವಾಗಿ ಅಕ್ಷರ ಸಂಸ್ಕೃತಿ ಇರ್ತಕ್ಕಂಥವ್ರು ಗೆಲುವನ್ನು ಪಡೀತಾರೆ. ಅಕ್ಷರ ಸಂಸ್ಕೃತಿ ಇಲ್ಲದವರು ವಂಚಿತರಾಗಿರ್ತಕ್ಕಂಥ ಜನ ಸೋಲ್ತಾರೆ. ಇದು ಅನೇಕ ವರ್ಷಗಳಿಂದ ನಡ್ಕೊ ಬಂದಿರತಕ್ಕಂಥ ವಿಚಾರ. ನಮ್ಮ ದೇಶ ಇವತ್ತು ಮೊಘಲರು ನಮ್ಮ ದೇಶ ಆಳಿದ್ರೆ 600 ವರ್ಷಗಳ ಕಾಲ, ಬ್ರಿಟಿಷ್ನವರು 200 ವರ್ಷಗಳ ಕಾಲ ಆಳಿದ್ರೆ, ನಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳಿಂದಲೇ ದೇಶ ಆಳಿರ್ತಕ್ಕಂಥದ್ದು. ಈ ಭಿನ್ನಾಭಿಪ್ರಾಯಗಳನ್ನ ತೊಡೆದಾಕ್ಬೇಕಾದ್ರೆ ನಾವೆಲ್ಲ ಒಂದಾಗ್ಲೇಬೇಕಲ್ಲ. ಈಗ ರಾಮೇಗೌಡರು ಹೇಳಿದ್ರು, ನಾವು ಈ ದೇಶದವರು, ನಮ್ಮನ್ನ ಆಳ್ತಾ ಇರ್ತಕ್ಕಂಥವ್ರು ಹೊರದೇಶದವರು. ಈ ಹೋಗ್ಲಿ ಆಗದಾಗ್ಬಿಟ್ಟಿದೆ. ಇನ್ನು ಮುಂದೆ ಆದರೂ ಕೂಡ ಒಂದಾಗಬೇಕಲ್ಲ, ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾಜದಲ್ಲಿ ಅಸಮಾನತೆ ಹೋಗಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು. ನೀನು 80 ವರ್ಷ ಆಯ್ತಾ ಬಂದಿದೆ. ಸಂವಿಧಾನ ಜಾರಿಗೆ ಬಂದು ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಇದೆ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಗ್ತಾ ಬಂದಿದೆ. ಸಂವಿಧಾನದ ಆಶಯ ಏನು? ಸಂವಿಧಾನದ ಆಶಯ ಅಸಮಾನತೆ ತೊಲಗಬೇಕು, ಸಮಾಜದ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಇದನ್ನೇ ಬಸವಣ್ಣನವರು ಹೇಳಿದ್ರು, ಇದನ್ನೇ ಬುದ್ಧ ಹೇಳಿದ್ದು, ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಇದನ್ನೇ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಪ್ರಯತ್ನಗಳು ನಡೀತಾ ಇದ್ದಾವೆ, ಆದರೆ ಸರಿಯಾದ ದಾರಿನಲ್ಲಿ ಪ್ರಯತ್ನಗಳು ನಡೀತಾ ಇಲ್ಲ ಅಂತಕ್ಕಂಥ ಚಿತ್ರವನ್ನು ಸಮಾಜದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ 26 ನವೆಂಬರ್ 1949 ಇಸ್ವಿನಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಸಂವಿಧಾನ. 25 ನವೆಂಬರ್ 1949 ಭಾಷಣ ಮಾಡಿದ್ದಾರೆ. ಈ ಅಸಮಾನತೆ ಮುಂದೂಡಿದ್ರೆ ಯಾರು ಅಸಮಾನದಿಂದ ನೋವನ್ನು ಅನುಭವಿಸ್ತಾರೆ ಆ ಜನರೇ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಅಸಮಾನತೆ ಹೋಗಲಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಶೂದ್ರ ವರ್ಗದ ಜನ ಅಸಮಾನತೆಗೆ ಒಳಪಟ್ಟಿರ್ತಕ್ಕಂಥ ಜನ, ಶೋಷಿತ ವರ್ಗಕ್ಕೆ ಸೇರಿದಂಥ ಜನ, ಅವರೆಲ್ಲರಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಶಕ್ತಿ ಬರಬೇಕು. ಶಕ್ತಿ ಬರದೇ ಹೋದರೆ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಶಿಕ್ಷಣ ಸಿಕ್ಕಿದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ, ಜವಾಬ್ದಾರಿ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಮಾಡಬೇಕು. ಈ ಪಟ್ಟಭದ್ರ ಹಿತಾಸಕ್ತರು ಅಂತ ಇರ್ತದೆ ಸಮಾಜದಲ್ಲಿ. ಈ ಪಟ್ಟಭದ್ರ ಹಿತಾಸಕ್ತರು ಯಾವಾಗಲೂ ಕೂಡ ನಮ್ಮನ್ನ ಒಂದಾಗಕ್ಕೆ ಬಿಡೋದೇ ಇಲ್ಲ. ಮೌಢ್ಯಗಳನ್ನು ಬಿತ್ತಿ, ಕಂದಾಚಾರಗಳನ್ನು ಬಿತ್ತಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಫಲ ಆಗಲ್ಲ. ಅದಕ್ಕೋಸ್ಕರ ರಾಮೇಗೌಡರಂತೆಯವರು ಈ ಶೂದ್ರ ಸೇವಾ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ 86 ವರ್ಷ ರಾಮೇಗೌಡರಿಗೆ. ಎಷ್ಟು 86 86
86 ವರ್ಷ. ನನಗೀಗ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. ಆದರೆ ಆ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹ ಯಾವತ್ತೂ ಕೂಡ ರಾಮೇಗೌಡನಲ್ಲಿ ಕಡಿಮೆ ಆಗಿಲ್ಲ. ಅವ್ರ ವಿದ್ಯಾರ್ಥಿ ದಶೆಯಲ್ಲಿ ಯಾವ ಉತ್ಸಾಹ ಇತ್ತು ಅದೇ ಉತ್ಸಾಹ ಇವತ್ತು ಕೂಡ ಇದೆ. ಒಂದು ಸಾರಿ ನಿಷ್ಠುರ ಆಗ್ಬಿಡ್ತಾರೆ ಇವರು. ಇದ್ದಂಗೆ ಹೇಳಿ ಒಂದು ಗಾದೆ ಇದೆ ನಮಗೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ರು ಅಂತ ಒಂದು ಗಾದೆ ಇದೆ. ನಮ್ಮ ಕಡೆ ಹೇಳೋದು ಇದೇ ಗೊತ್ತಾ, ಎದ್ದು ಬಂದು ಎದೆ ಗೊತ್ತಾ. ಇವರು ನಿಷ್ಠುರವಾಗಿ ಮಾತಾಡಿ ಇದ್ದಾಗೆ ಮಾತಾಡಿ ಅನೇಕ ಜನ ಸ್ನೇಹಿತರನ್ನ ಇವರು ಸ್ನೇಹಿತರಲ್ಲಿ ಇದ್ದಾಗ ಮಾಡ್ಕೊಂಡಿದ್ದಾರೆ. ಅದ್ರ ಒಂದು ನಾವು ಅವರಲ್ಲಿ ಕಾಣ್ತಕ್ಕಂಥ ಗುಣ ಏನಪ್ಪ ಅಂತಂದ್ರೆ, ಅವ್ರು ಯಾವತ್ತೂ ಕೆಟ್ಟವರಲ್ಲ. ಜಾತಿ ಮಾಡಿದವರಲ್ಲ. ಆದರೆ ಸ್ವಲ್ಪ ಸುದುರ್ಪರ ಇದ್ದಾರೆ. ಇರಲೇಬೇಕು. ಆಮೇಲೆ ಒಂದು ಏನಪ್ಪ ಅಂತಂದ್ರೆ, ಜಾತಿ ಹೋಗ್ಬೇಕು ನಿಜ. ಜಾತಿ ಹೋಗ್ಬೇಕಾದ್ರೆ ವಿದ್ಯಾವಂತರು ಅವರು ಸೈಂಟಿಫಿಕ್ ಆಗಿ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥದನ್ನ, ಆ ಮನೋಭಾವನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಈಗ ಬಹಳ ಜನ, ನಾನು 83ರಿಂದ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾಯ್ದೆಯನ್ನು ಮಾಡಿದೆ. ಮೌಢ್ಯಗಳ ನಿವಾರಣಾ ಕಾಯ್ದೆ. ಮೌಢ್ಯಗಳ ನಿವಾರಣಾ ಕಾಯ್ದೆ. ಈ ಮೌಢ್ಯಗಳ ನಿವಾರಣಾ ಕಾಯ್ದೆ ಎಷ್ಟು ಮಟ್ಟಿಗೆ ಜಾರಿಯಾಗಿದೆಯಪ್ಪ ಅಂತಂದ್ರೆ, ಅದನ್ನ ಗೊತ್ತಿದೆಯೋ ಗೊತ್ತಿಲ್ಲೇನೋ ವಿದ್ಯಾವಂತರೇ ಆಚರಣೆ ಮಾಡ್ತಾ ಇಲ್ಲ. ಈಗ ಮೌಢ್ಯಗಳು ಇದಾವೆ. ನಮ್ಮಲ್ಲಿ ಮೌಢ್ಯಗಳನ್ನು ಬಿತ್ತಿದ್ದಾರೆ. ಕಂದಾಚಾರಗಳನ್ನು ಬಿತ್ತಿದ್ದಾರೆ. ಆ ಮೌಢ್ಯಗಳನ್ನು ಯಾಕೆ ಫಾಲೋ ಮಾಡ್ಬೇಕು ನಾವು? ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಜ್ಞಾನ ಬೆಳೆದರೆ ಅದನ್ನು ಆಚರಣೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಈಗ ಭಾಳ ವಿದ್ಯಾವಂತರು ನಾನು ನೋಡಿದ್ದೀನಿ. ನಾನು ಡಾಕ್ಟರ್ಗಳಾಗಿರೋರು, ಇಂಜಿನಿಯರ್ಗಳಾಗಿರೋರು, ಪ್ರೊಫೆಸರ್ಗಳಾಗಿರೋರು ಎಲ್ಲರೂ ಅಲ್ಲ, ಬಹುಸಂಖ್ಯಾತ ಜನ. ನೀನು ಯಾಕಪ್ಪ ಅಂಗಿ ಇಲ್ದೇನೆ, ಬಟ್ಟೆ ಇಲ್ದೇನೆ, ಬಡವನಾಗಿದ್ಯಾ, ಊಟಕ್ಕಿಲ್ದೇನೆ ಅಂತ ಕೇಳಿದ್ರೆ, ನಾನು ಏನು ಮಾಡಲಿ ಸ್ವಾಮಿ, ನನ್ನ ಹಣೆ ಬರಹ ಅಂತ ಹೇಳ್ತಾರೆ. ಭಾಳ ಜನ ಹೇಳ್ತಾರೆ, ವಿದ್ಯಾವಂತರು ಕೂಡ ಹೇಳ್ತಾರೆ, ನನ್ನ ಹಣೆ ಬರೆದಿರೋದು ಅನುಭವಿಸ್ಲೇಬೇಕು ಅಂತ. ಯಾವ ದೇವರು ಯಾರ ಹಣೆಯಲ್ಲೂ ಬರೆಯಲ್ಲ. ಬ್ರಹ್ಮ ಬರೆದ್ಬಿಟ್ಟ ಸ್ವಾಮಿ ಅಂತ.
ಯಾರ ಹಣೆಗೂ ಬರೆಯಿಲ್ಲ ದೇವರು. ಈಗ ನಮ್ಮ ಉದಾಹರಣೆಗೆ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು ತಂದೆ ತಾಯಿ. ಅವ್ರು ನಮ್ಮ ತಂದೆ ತಾಯಿಗಳು ವಿದ್ಯಾವಂತರು. 5 ಜನ ಏನು ಓದಲೇ ಇಲ್ಲ. ನಾನೊಬ್ಬ ಓದಿ ಲಾ ಓದಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಬರೆದ್ಬಿಟ್ಟಿನ ದೇವರು. ಡ್ರಮ ಬರೆದ್ಬಿಟ್ಟಿದ್ದಾನ. ಅವರು 5 ಜನಕ್ಕೆ ನೀವೆಲ್ಲ ವಿದ್ಯಾವಂತರಾಗಿ ನೀವೆಲ್ಲ ಹೊಲ ಉಳಿ ಅಂತ ಬರೆದ್ಬಿಟ್ಟಿದ್ದ. ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಆಮೇಲೆ ಇನ್ನೊಂದು ಹೇಳೋದು, ನಾ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಈಗ ಅದನ್ನ ಅನುಭವಿಸ್ಬೇಕಾಗಿದೆ ಅಂತ ಹೇಳೋದು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಈಗ ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಾವು ಹಿಂದೆ ನಡೆದಿರ್ತಕ್ಕಂಥ ತಪ್ಪುಗಳಿಂದ ಪಾಠ ಕಲಿಬೇಕಲ್ಲ. ಕಲ್ತಿಲ್ಲ ಅಂತಕ್ಕಂಥದ್ದೇ ರಾಣೇಗೌಡರ ಹತ್ರ ಇರ್ತಕ್ಕಂಥ ವಿಚಾರ. ಅವರು ನಾವಿಬ್ರು ಒಳ್ಳೆ ಸ್ನೇಹಿತರು. ಆದರೂ ಇಷ್ಟುರುವಾಗಿ ಮಾತಾಡುವಾಗ ನನ್ನನ್ನು ಮರೆತು ಬಿಡ್ತಾರೆ, ಎಲ್ಲ ಸ್ನೇಹಿತರನ್ನು ಮರೆತು ಬಿಡ್ತಾರೆ, ಎಲ್ಲ ಅವ್ರ ಜೊತೆಗಿರೋರು ಮರೆತು ಬಿಡ್ತಾರೆ. ನಮಗೆ ಅವ್ರ ಸ್ವಭಾವ ಗೊತ್ತಿರೋದ್ರಿಂದ ನಾವು ಇನ್ನೂ ಸ್ನೇಹಿತರಾಗೇ ಉಳ್ಕೊಂಡಿದ್ದೀವಿ. ನಾವು ಅದಕ್ಕೆ ಈ ಬಹುಸಂಖ್ಯಾತ ಜನ ಇದ್ದಾರಲ್ಲ, ಇವತ್ತು ನಾವೆಲ್ಲ ಅವಕಾಶ ವಂಚಿತರಾಗಿರ್ತಕ್ಕಂಥದ್ದು. ಅವಕಾಶಗಳನ್ನು ಪಡ್ಕೊಳ್ಳೋಕೆ ಹೇಗೆ ಅಂತಕ್ಕಂಥದ್ದು ನಾವು ಯಾರು ಹುಟ್ಟುತ್ತಾ ದಟ್ಟರಲ್ಲ. ಅದಕ್ಕೆ ಕುವೆಂಪು ಅವರು ಹೇಳೋದು, ಹುಟ್ಟುವಾಗ ಮಗು ವಿಶ್ವಮಾನವನಾಗಿ ಹುಟ್ಟುತ್ತದೆ, ಬೆಳೀತಾ ಬೆಳೀತಾ ಅದು ಅಲ್ಪ ಮಾನವನಾಗ್ಬಿಡ್ತದೆ. ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತದೆ, ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗಿ ಹುಟ್ಟುತ್ತದೆ. ಯಾಕಂತಂದ್ರೆ ನಾವು ಈ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೋಬೇಕು. ವ್ಯವಸ್ಥೆಯಲ್ಲೇ ಅದನ್ನು ಒಪ್ಪಿಕೊಂಡು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಆಗಬಾರ್ದು. ಅದಕ್ಕೋಸ್ಕರ ರಾಮೇಗೌಡರು, ನಾನು ಭಾಳ ಮಾತಾಡಬೇಕು ಅಂತಿದ್ದೆ, ನಂದು ಅಧ್ಯಕ್ಷತೆ ಇಲ್ಲ, ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ನೀವೆಲ್ಲ ಬಹುಶಃ ಇವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ನಿಮ್ಮ ಕಸುಬಿನಿಂದಲೇ ನೀವು ಯಾವ್ಯಾವ ವೃತ್ತಿ ಮಾಡ್ತಿದ್ದೀರಿ ಅದರಿಂದಲೇ ಆಗಿರೋದು. ಈಗ ನಾನು ಇವತ್ತು ಅನೇಕ ಜನ ಸಮಾಜ ಸುಧಾರಕರು ಬಂದಿದ್ದಾರೆ ನಮ್ಮ ಸಮಾಜದಲ್ಲಿ. ಆ ಸಮಾಜ ಸುಧಾರಕರು ಪ್ರಯತ್ನ ಮಾಡ್ತಾರೆ. ಈಗ ಬಸವಣ್ಣ ಬಂದರು, ಬುದ್ಧ ಬಂದರು, ಅಂಬೇಡ್ಕರ್ ಬಂದರು, ಅವರೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.